ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ವಿಶ್ವಸಂಸ್ಥೆ ಕುರಿತಾದ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ. ಹಾಗಾದರೆ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ವಿಶ್ವಸಂಸ್ಥೆಯ ಹಿನ್ನೆಲೆ ಬಗ್ಗೆ ತಿಳಿಯೋಣ. ಪ್ರಪಂಚದಲ್ಲಿ ಒಟ್ಟು 2 ಬಾರಿ ಮಹಾಯುದ್ಧಗಳು ಜರುಗಿವೆ. ಮೊದಲನೇ ಮಹಾಯುದ್ಧ 1914ರಿಂದ 1918ರವರೆಗೂ ನಡೆದರೆ, ಎರಡನೇ ಮಹಾಯುದ್ಧ 1939ರಿಂದ 1945ರವರೆಗೆ ನಡೆಯಿತು. ಎರಡನೇ ಮಹಾಯುದ್ಧದ ವೇಳೆ ಪರಮಾಣು ಅಸ್ತ್ರಗಳನ್ನು ಬಳಸಲಾಗುತ್ತೆ. ಈ ಪರಮಾಣು ಅಸ್ತ್ರಗಳಿಂದಾಗಿ ಅಪಾರವಾದ ಸಾವು ನೋವುಗಳು ಉಂಟಾಗ್ತವೆ. ದೇಶಗಳ ನಡುವೆ ನಡೆದಂಥ ಈ ಮಹಾಯುದ್ಧದಲ್ಲಿ ಅನೇಕ ಜನರು ಸಾವಿಗೀಡಾಗ್ತಾರೆ. ಈ ದುರಂತದಿಂದ ಆದಂಥ ಪರಿಣಾಮಗಳಿಂದ ಹೇಗಾದರೂ ಮಾಡಿ 3ನೇ ಮಹಾಯುದ್ಧವನ್ನು ತಡಿಲೇಬೇಕು ಅನ್ನೋ ಒಂದು ಉದ್ದೇಶದಿಂದ ಅಮೆರಿಕಾದ ಅಂದಿನ ಅಧ್ಯಕ್ಷರಾದಂಥ ರೂಸ್ವೆಲ್ಟ್ ಅವರು, ರಷ್ಯಾದ ಅಧ್ಯಕ್ಷ ಸ್ಟಾಲಿನ್ ಮತ್ತು ಬ್ರಿಟನ್ನ ಪ್ರಧಾನಿಯಾದಂಥ ವಿನ್ಸ್ಟನ್ ಚರ್ಚಿಲ್ ಅವರು ವಿಶ್ವಸಂಸ್ಥೆಯನ್ನು ಸ್ಥಾಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ. ಆದ್ದರಿಂದಲೇ ಈ ಮೂವರನ್ನು ವಿಶ್ವಸಂಸ್ಥೆಯ ಸ್ಥಾಪಕರು ಅಂತ ಕರೀತಾರೆ. ಆದರೆ ವಿಶ್ವಸಂಸ್ಥೆ ಅನ್ನೋ ಒಂದು ಪದನ ಮೊದಲನೇ ಬಾರಿಗೆ ಸೂಚಿಸಿದವರು ರೂಸ್ವೆಲ್ಟ್ ಅವರು. ಈಗ ವಿಶ್ವಸಂಸ್ಥೆಯ ಚಾರ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ವಿಶ್ವಸಂಸ್ಥೆಯ ಸ್ಥಾಪನೆಗೆ ಸಂಬಂಧಪಟ್ಟಂತೆ ಚಾರ್ಟರನ್ನು ಸಿದ್ಧಗೊಳಿಸಲಾಗುತ್ತೆ. ಈ ಚಾರ್ಟರ್ ಪ್ರಸ್ತಾವನೆಯನ್ನು ಹೊಂದಿದ್ದು ಅದು ವಿ ದ ಪೀಪಲ್ಸ್ ಆಫ್ ಯುನೈಟೆಡ್ ನೇಷನ್ ಎಂಬ ಪದದಿಂದ ಪ್ರಾರಂಭವಾಗುತ್ತೆ. ಇದರಲ್ಲಿ 19 ಅಧ್ಯಾಯಗಳಿದ್ದು 111 ವಿಧಿಗಳಿವೆ. ಈ ಚಾರ್ಟರ್ಗೆ ಸದಸ್ಯ ರಾಷ್ಟ್ರಗಳು ಸಹಿ ಹಾಕುವ ಮೂಲಕ ಸಂಘಟನೆಗೆ ಸೇರ್ಪಡೆಗೊಳ್ಳುತ್ತಾ ಬಂದವು. ಈಗ ವಿಶ್ವಸಂಸ್ಥೆಯ ಸ್ಥಾಪನೆ ಬಗ್ಗೆ ತಿಳ್ಕೊಳ್ಳೋಣ. ಅಕ್ಟೋಬರ್ 24, 1945ರಂದು ವಿಶ್ವಸಂಸ್ಥೆ ಸ್ಥಾಪನೆ ಆಗುತ್ತೆ. ಅದಾದ ನಂತರ ಅಕ್ಟೋಬರ್ 30, 1945ರಂದು ಭಾರತವು ವಿಶ್ವಸಂಸ್ಥೆಯ ಸದಸ್ಯತ್ವವನ್ನು ಪಡ್ಕೊಳ್ಳುತ್ತೆ. ಆರಂಭದಲ್ಲಿ 51 ರಾಷ್ಟ್ರಗಳು ಮೂಲ ಸದಸ್ಯ ರಾಷ್ಟ್ರಗಳಾಗಿದ್ದು, ಪ್ರಸ್ತುತ 193 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡೆದಿವೆ. 193ನೇ ರಾಷ್ಟ್ರವಾಗಿ 2011ರಲ್ಲಿ ದಕ್ಷಿಣ ಸೂಡಾನ್ ಸೇರ್ಪಡೆಗೊಂಡಿತ್ತು. ಸಾಮಾನ್ಯ ಸಭೆಯು ಪ್ರತಿ ವರ್ಷ ಸೆಪ್ಟೆಂಬರ್ ತಿಂಗಳಲ್ಲಿ ಅಧಿವೇಶನ ಸೇರುತ್ತೆ. ವಿಶೇಷತೆ ಅಂದರೆ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಈ ಅಧಿವೇಶನದಲ್ಲಿ ಭಾಗವಹಿಸಿ ಭಾಷಣ ಮಾಡುತ್ತಾರೆ. ಸಾಮಾನ್ಯ ಸಭೆಯು ಮುಂದಿನ 1 ವರ್ಷದ ಅವಧಿಗೆ ಅಧಿವೇಶನದ ಅಧ್ಯಕ್ಷರನ್ನು ಆಯ್ಕೆ ಮಾಡುತ್ತದೆ. 1946ರಲ್ಲಿ ಲಂಡನ್ನ ವೆಸ್ಟ್ ಮಿನಿಸ್ಟರ್ನಲ್ಲಿ ಮೊದಲ ಅಧಿವೇಶನ ಆಯೋಜನೆಗೊಂಡಿತ್ತು. ಇದಾದ ನಂತರ 1953ರಲ್ಲಿ ವಿಶ್ವಸಂಸ್ಥೆಯ 8ನೇ ಮಹಾ ಅಧಿವೇಶನದ ಅಧ್ಯಕ್ಷತೆಯನ್ನು ಭಾರತದ ವಿಜಯಲಕ್ಷ್ಮಿ ಪಂಡಿತ್ ಅವರು ವಹಿಸಿರ್ತಾರೆ. ಇವರು ಸಾಮಾನ್ಯ ಸಭೆಯ ಅಧಿವೇಶನದ ಅಧ್ಯಕ್ಷತೆ ವಹಿಸಿದ ಮೊದಲ ಮಹಿಳೆಯಾಗಿರ್ತಾರೆ. 1977ರಲ್ಲಿ ಅಂದಿನ ವಿದೇಶಾಂಗ ಸಚಿವರಾದ ಅಟಲ್ ಬಿಹಾರಿ ವಾಜಪೇಯಿಯವರು ಸಾಮಾನ್ಯ ಸಭೆಯಲ್ಲಿ ಭಾಗವಹಿಸಿ ಹಿಂದಿಯಲ್ಲಿ ಭಾಷಣ ಮಾಡಿದ್ದರು. 2014ರ ಸೆಪ್ಟೆಂಬರ್ನಲ್ಲಿ ಪ್ರಧಾನಿ ಮೋದಿಯವರು ವಿಶ್ವಸಂಸ್ಥೆ ಸಾಮಾನ್ಯ ಸಭೆಯಲ್ಲಿ ಭಾಷಣ ಮಾಡಿ ಯೋಗ ದಿನಾಚರಣೆಗೆ ಕರೆ ನೀಡಿರ್ತಾರೆ. ಈ ಹಿನ್ನೆಲೆಯಲ್ಲಿ 2015ರಲ್ಲಿ ವಿಶ್ವಸಂಸ್ಥೆ ನಿರ್ಣಯ ಕೈಗೊಂಡು 2015 ಜೂನ್ 21 ಮೊದಲ ಬಾರಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸಲು ತೀರ್ಮಾನಿಸುತ್ತೆ. 2024ರ ಸೆಪ್ಟೆಂಬರ್ನಲ್ಲಿ 79ನೇ ಅಧಿವೇಶನವು ಜರುಗಿರುತ್ತದೆ. ನಂತರ ವಿಶ್ವಸಂಸ್ಥೆಯ ಎಲ್ಲ ಸದಸ್ಯ ರಾಷ್ಟ್ರಗಳ ಪ್ರತಿನಿಧಿಗಳು ಭಾಗವಹಿಸುವಂತಹ ವಿಶ್ವಸಂಸ್ಥೆಯ ಪ್ರಧಾನ ಅಂಗವಾದ ಸಾಮಾನ್ಯ ಸಭೆಯ 79ನೇ ಅಧಿವೇಶನವು ಸೆಪ್ಟೆಂಬರ್ 10, 2024ರಿಂದ ಸೆಪ್ಟೆಂಬರ್ 30, 2024ರವರೆಗೆ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿ ಜರುಗುತ್ತೆ. ಈ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ಕ್ಯಾಮರೂನ್ ಮಾಜಿ ಪ್ರಧಾನಮಂತ್ರಿಯಾದಂಥ ಫಿಲಮ್ಯಾನ್ ಯುಂಗ್ಜಿಯಾಂಗ್ ರವರು ವಹಿಸಿರ್ತಾರೆ. ಸೆಪ್ಟೆಂಬರ್ 23, 2024ರಂದು ಪ್ರಧಾನಿ ಮೋದಿಯವರು ವಿಶ್ವಸಂಸ್ಥೆಯಲ್ಲಿ ಜರುಗಿದ ಭವಿಷ್ಯದ ಶೃಂಗ ಎಂಬ ಹೆಸರಿನ ಕಾರ್ಯಕ್ರಮವನ್ನು ಉದ್ದೇಶಿಸಿ ಭಾಷಣವನ್ನು ಮಾಡ್ತಾರೆ. ಸ್ನೇಹಿತರೆ, ಈಗ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಕಾಯಂ ಸ್ಥಾನಕ್ಕಾಗಿ ಬೆಂಬಲ ಸೂಚಿಸಿದಂಥ 4 ರಾಷ್ಟ್ರಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ 5 ಪ್ರಧಾನ ಅಂಗಸಂಸ್ಥೆಗಳಲ್ಲಿ ಒಂದಾಗಿರುವ ಭದ್ರತಾ ಮಂಡಳಿಯ ಸ್ಥಾನವನ್ನು ಭಾರತಕ್ಕೆ ನೀಡಬೇಕೆಂದು ಭದ್ರತಾ ಮಂಡಳಿಯಲ್ಲಿ ಹಾಲಿ 5 ಕಾಯಂ ಸದಸ್ಯ ರಾಷ್ಟ್ರಗಳಲ್ಲಿ 4 ರಾಷ್ಟ್ರಗಳಾದ ಅಮೆರಿಕ, ಫ್ರಾನ್ಸ್, ರಷ್ಯಾ ಮತ್ತು ಬ್ರಿಟನ್ ಬೆಂಬಲ ಸೂಚಿಸಿವೆ. ಆದರೆ ಚೀನಾ ಮಾತ್ರ ಬೆಂಬಲಿಸಿಲ್ಲ. ವಿಶ್ವಸಂಸ್ಥೆಯಲ್ಲಿ ನಡೆದ ವಾರ್ಷಿಕ ಸಾಮಾನ್ಯ ಸಭೆಯಲ್ಲಿ ಮಾತನಾಡಿದ ಈ ರಾಷ್ಟ್ರಗಳ ಪ್ರತಿನಿಧಿಗಳು ಭಾರತಕ್ಕೆ ಬೆಂಬಲವನ್ನು ಸೂಚಿಸಿರುತ್ತಾರೆ.
ಇನ್ನು ವಿಶ್ವಸಂಸ್ಥೆಯ ಅಧಿಕೃತ ಭಾಷೆಗಳಾದಂಥ 6 ಭಾಷೆಗಳ ಬಗ್ಗೆ ತಿಳ್ಕೊಳ್ಳೋದಾದರೆ ಅರೇಬಿಕ್, ಚೀನಾ, ಇಂಗ್ಲೀಷ್, ರಷ್ಯನ್, ಫ್ರೆಂಚ್ ಮತ್ತು ಸ್ಪ್ಯಾನಿಷ್. ಮತ್ತು ವಿಶ್ವಸಂಸ್ಥೆಯ 3 ಪ್ರಾದೇಶಿಕ ಕಚೇರಿಗಳು. ಮೊದಲನೇದು ಸ್ವಿಟ್ಜರ್ಲ್ಯಾಂಡ್ನ ಜಿನಿವಾ, ಎರಡನೇದು ಆಸ್ಟ್ರಿಯಾದ ವಿಯೆನ್ನಾ, ಮೂರನೇದು ಕೀನ್ಯಾದ ನೈರೋಬಿ. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಂಥ ಪ್ರಮುಖವಾದ ಮಾಹಿತಿಯಾಗಿತ್ತು. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಷಯದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.